ಅವರಿಗೆ ಯಾವ ದೊಡ್ಡ ಅಧಿಕಾರಿಗಳು ಬಂದ್ ಕೇಸಿದಕ್ಕೆ ಸ್ಪಂದಿಸಿಲ್ಲ. ನಮ್ಮ ರೈತರುಗಳನ್ನು ಕೇಳೋರು ಯಾರು ಇಲ್ಲ. ಎಷ್ಟು ಸಲ ಪದೇ ಪದೇ ಹೇಳಿದ್ರು ಇವ್ರಿಗೆ ವರದಿ ಸಲ್ಲಿಸಿದ್ರು ಅಷ್ಟೇ ನೋಟಿಸ್ ಕೊಟ್ಟರು. ಅದ ಮಾವ ಅಂದೆ, ಕಾಕ ಅಂದೆ, ಅಣ್ಣ ಅಂದ್ರು ಇಲ್ಲೇ ನಿಷ್ಕಾಳಜಿ ಮಾಡ್ಕೊಂತ ಹಂಗ ಹೋಗ್ತಾ ಇರೋದು. ಇಲ್ಲಿ ಅಡಿವಿ ಸೋಮನಾಳ ಪರಿಸ್ಥಿತಿ ಹದಗೆಟ್ಟು ಹೋಗ್ಬಿಟ್ಟದ. ಚುನಾವಣಾ ಸಮಯದಲ್ಲಿ ಮಾತ್ರ ಕಾಣಸಿಗೋ ರಾಜಕಾರಣಿಗಳು ಮತ ಕೇಳೋಕೆ ಮಾತ್ರ ಹಳ್ಳಿ ಹಳ್ಳಿಗೆ ತೆರಳಿ ಮತ ಭಿಕ್ಷೆನ ಕೇಳ್ತಾರೆ. ಒಂದು ಬಾರಿ ಚುನಾವಣೆಯಲ್ಲಿ ಗೆದ್ರೆ ಅವರು ಮತ್ತೆ ಕಾಣಸಿಗೋದೆ 5 ವರ್ಷಗಳ ಬಳಿಕ. ಇತ್ತ ಕಡೆ ಎಲೆಕ್ಷನ್ ಅಲ್ಲಿ ಗೆದ್ದ ರಾಜಕಾರಣಿಗಳು ಚುನಾವಣೆಯಲ್ಲಿ ಗೆದ್ದ ಬಳಿಕ ಇರೋ ಸಮಸ್ಯೆಗಳನ್ನ ಪರಿಹರಿಸ್ತಾರೆ ಅಂತ ನಂಬಿಕೆ ಇಟ್ಟು ಮತ ನೀಡಿರೋ ಮತದಾರರು ರಾಜಕಾರಣಿಗಳು ಗೆದ್ದ ಬಳಿಕನೂ ಕೂಡ ಅದೇ ಸಮಸ್ಯೆಯಲ್ಲಿ ಜೀವನನ ಕಳೀತಾ ಇದ್ದಾರೆ. ಹೌದು, ರಾಜ್ಯದ ಬಹುತೇಕ ರಸ್ತೆಗಳ ಸ್ಥಿತಿ ಅಧ್ವಾನ ಆಗಿದೆ. ಅದರಲ್ಲೊಂದು ಅನ್ನುವಂತೆ ಮುದ್ದೇಬಿಹಾಳ ತಾಲೂಕಿನ ಸೋಮನಾಳ ಗ್ರಾಮದಲ್ಲಿರುವ ರಸ್ತೆ ಸಮಸ್ಯೆಯ ಬಗ್ಗೆ ಕೇಳೋರೆ ಇಲ್ಲದಂತಾಗಿದೆ. ಸೋಮನಾಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಜನರ ಸಮಸ್ಯೆ ನಿವಾರಣೆ ಮಾಡದೆ ಸಮಸ್ಯೆಗಳನ್ನ ಕಂಡು ಕಾಣದಂತಿರೋದು ದುರದೃಷ್ಟಕರ ಸಂಗತಿ. ಮುದ್ದೇಬಿಹಾಳದ ಸೋಮನಾಳ ಗ್ರಾಮದಲ್ಲಿರೋ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಜನರು ಆ ಹದಗೆಟ್ಟ ರಸ್ತೆಯಲ್ಲಿನೇ ದಿನವನ್ನ ದೂಡ್ತಾ ಇದ್ದಾರೆ. ವಯಸ್ಸಾದವರು ಕೂಡ ಅದೇ ರಸ್ತೆಯಲ್ಲಿ ನಿತ್ಯ ನಡೀತಾ ಇದ್ದಾರೆ. ಇನ್ನು ಮಳೆ ಬಂದ್ರೆ ಸಾಕು, ದೊಡ್ಡ ಹೊಂಡ ಬಿದ್ದಿರೋ ರಸ್ತೆಯಲ್ಲಿ ನೀರು ತುಂಬಿಕೊಳ್ಳುತ್ತೆ. ಒಂದು ಗಾಡಿ ಈ ರಸ್ತೆಯಲ್ಲೇ ಪಾಸ್ ಆದ್ರೆ ಸಾಕು, ಆ ರಸ್ತೆಯ ಹೊಂಡದಲ್ಲಿರೋ ಪೂರ್ಣ ನೀರು ಸುತ್ತ ಇರೋ 13 ಮನೆಗಳನ್ನ ಸೇರುತ್ತೆ. ಈ ರಸ್ತೆ ಸಮಸ್ಯೆಯಿಂದ ಸ್ಥಳೀಯ ಜನರು ನಿತ್ಯ ನರಕ ಯಾತನೆನ ಅನುಭವಿಸ್ತಾ ಇದ್ದಾರೆ. ಇದು ಮುದ್ದೇಬಿಹಾಳ ತಾಲೂಕು ಅಡವಿ ಸೋಮನಾಳ ಗ್ರಾಮದ ಪರಿಸ್ಥಿತಿ ಸರ್. ಇದು ಕಳೆದ 1 ತಿಂಗಳಿಂದ ಊರನ್ನ ನೀರಾಯಿತು, ಮಳೆ ನೀರಾಯಿತು, ಇಷ್ಟ ನಿಂದಿರ್ತಾವ್ರಿ. ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಎಲ್ಲರಿಗೂ ತಿಳಿಸಿ ಹೇಳಿದ್ರು ಅವ್ರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡತ್ತಿಲ್ರಿ. ನಿನ್ನೆ ದಿನ ಪೂರ್ತಿ ಸ್ಟ್ರೈಕ್ ಮಾಡಿ ಪಂಚಾಯತಿ ಬಂದ್ ಮಾಡೋ ವ್ಯವಸ್ಥೆ ಮಾಡಿದ ಮೇಲೆ ಇವತ್ತಿನ ದಿನ ಸ್ವಲ್ಪ ಏನೋ ಸುಧಾರಣೆ ಮಾಡ್ತೀವಿ ಅಂತ ಹೇಳ್ಯಾರಿ. ಈಗ ಇಲ್ಲಿ ಅಡ್ಡಾಡ್ಯಾರಿಗೂ ಅಸ್ತವ್ಯಸ್ತ, ಆಮೇಲೆ ಮುದುಕರು ಅಡ್ಡಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಈಗ ಮನ್ಯಾಗ ಸ್ವಲ್ಪ ಜಾಸ್ತಿ ದೊಡ್ಡ ಗಾಡಿ ಬಂದ್ಬಿಟ್ರೆ ಮನ್ಯಾಗ ನೀರು ಬರ್ತಾವ್ರಿ. ಅಜ್ಜಿಯಾರಿ, ನಮ್ಮ ಅಜ್ಜಿಯಾರಿ, ಇವರು ವಯಸ್ಸು 80 ಆಗ್ಯಾವ್ರಿ. ಈ ಸದ್ದು ಆ ಕಡೆ ಮನೆಯಿಂದ ಈ ಕಡೆ ಮನೆಯಿಂದ ದಾಟ್ಬೇಕಂದ್ರೆ ಒಂದು 2-3 ಸತಿ ಬಿದ್ದಾರಿ. ಅದು ಆಯ್ತು ರೀ. ಮತ್ತು ಊಟ ಮಾಡ್ಬೇಕಂದ್ರೂ ಅದು ವಾಸನೆಗೆ ಊಟ ಮಾಡೋಕ್ಕಾಗಲ್ರಿ. ಸೊಳ್ಳೆ ಈಗ ನಿಂತು ನೀರ್ಗೆ ಸೊಳ್ಳೆ ಆಗಿದ್ದು. ಈಗ ಇಲ್ಲೇ ಬಾಜು ಮನ್ಯಾಗ ಒಂದು 2 ಹುಡುಗರು ಡೆಂಗ್ಯೂ ಆಗ್ಯದ್ರಿ. ಈಗ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಈಗ ಸ್ವಲ್ಪ ಸುಧಾರಣೆ ಆಗ್ಯಾರಿ. ಅವರು ಅಡ್ಡಾಡ್ಯಾರಿಗಂತೂ ಭಾಳ ಪ್ರಾಬ್ಲಮ್ ಆಗ್ಯದ್ರಿ. ಮುದ್ದೇಬಿಹಾಳದಿಂದ ಮುರಾಳ್ ಮಾರ್ಗವಾಗಿ ಅಡವಿ ಸೋಮನಾಳ, ಡೊಂಕುಮರಡಿ, ಮನ್ಯಾಳ, ಕುರೆಕನಾಳ, ಕೊಡೆಕಲ್ಗೆ ಮುಖ್ಯ ರಸ್ತೆ ಆಗಿರೋದ್ರಿಂದ ದಿನಾಲೂ ಈ ರಸ್ತೆಯಲ್ಲಿ ನೂರಾರು ವಾಹನಗಳು ಓಡಾಡ್ತವೆ. ಸೋಮನಾಳ ಗ್ರಾಮದ ಸಂಗೊಳ್ಳಿ ರಾಯನ ವೃತ್ತ ಹಾಗೂ ಗಲ್ಲಿ ಗಲ್ಲಿಗಳಲ್ಲಿನ ರಸ್ತೆಗಳು ಕೆಸರು ಗದ್ದೆಗಳಾಗಿದ್ದಾವೆ. ಈ ಗ್ರಾಮದಲ್ಲಿ ಪಂಚಾಯಿತಿ ಇದ್ರೂ ಜನರು ತಮ್ಮ ಸಮಸ್ಯೆಯ ಬಗ್ಗೆ ಹಲವು ಬಾರಿ ಮನವಿ ಮಾಡಿ ಸಮಸ್ಯೆ ಪರಿಹರಿಸುವಂತೆ ಕೇಳಿದ್ರೂ ಕೂಡ ಪಂಚಾಯಿತಿ ಅಧಿಕಾರಿಗಳು ಕಿವಿ ಇದ್ದು ಕೂಡ ಕಿವುಡರಂತಿದ್ದಾರೆ. ಇನ್ನೂ ಕೂಡ ರಸ್ತೆ ಸಮಸ್ಯೆ ಬಗೆಹರಿಸದೆ ಇರೋದು ಶೋಚನೀಯ. ಮನೆ ಮುಂದೆ ರೋಡ್ನೆಲ್ಲ ನೀರು ತುಂಬಿಕೊಂಡು ಮನೆಯಲ್ಲಿ ನೀರು ನುಗ್ತಾ ಇದ್ದಾವೆ. ಅದಕ್ಕೆ ನಮ್ಮ ರೈತರಿಗೆ ತೊಂದರೆ ಆಗ್ತಾ ಇದೆ. ಮತ್ತೆ ರೋಗ ರುಜಿನಗಳು ಹೆಚ್ಚಾಗ್ತಾ ಇದ್ದಾವೆ. ಗ್ರಾಮ ಪಂಚಾಯತಿ ಮೆಂಬರ್ಶಿಪ್ ಅಧ್ಯಕ್ಷರಿಗೆ ಎಲ್ಲರಿಗೂ ಹೇಳಿದ್ದಾಗಿದೆ. ಅವ್ರ ಮೇಲ್ಪಟ್ಟ ಅಧಿಕಾರಿಗಳಿಗೆ ನಾವು ಎಲ್ಲ ಲೆಟರ್ ಬರ್ತಿದ್ದೀವಿ. ಇದು ಪಂಚಾಯತಿ ಮಟ್ಟದಲ್ಲಿ ಆಗುವಂತ ಕೆಲಸ ಅಲ್ಲ. ಇದು PWD ಅವರು, ಲ್ಯಾಂಡ್ ಆರ್ಮಿ ಅವ್ರು ಇಂಥವ್ರು ತಗೊಂಡ್ ಮಾಡ್ಬೇಕಂತೇಳಿ ಅವ್ರು ಹೇಳಿದಾರೆ. ಅವ್ರಿಗಾದ್ರು ನೀವು ಮನವಿ ಕೊಟ್ರಿ ಅಂತ ಹೇಳಿದ್ಮೇಲೆ ನಾವೆಲ್ಲ ಕೊಟ್ಟಿವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಐತಿ ಇನ್ನೂವರೆಗೆ ಯಾವ ದೊಡ್ಡ ಅಧಿಕಾರಿಗಳು ಬಂದ್ ಕೇಸಿದಕ್ಕೆ ಸ್ಪಂದಿಸಿಲ್ಲ. ನಮ್ಮ ರೈತರುಗಳನ್ನು ಕೇಳೋರು ಯಾರು ಇಲ್ಲ. ಈಗ ತುರಂತ ಇದಕ್ಕೆ ಏನಾದ್ರು ಅಧಿಕಾರಿಗಳು ಸಂಬಂಧಪಟ್ಟವರು ಇದಕ್ಕೆ ಸ್ಪಂದಿಸ್ತಾ ಇದ್ರೆ ಮುಂದಿನ ದಿನಮಾನದಲ್ಲಿ ಈ ಒಂದು ರೈತರ ಒಂದು ರೊಚ್ಚಿಗೆ ಹೇಳುವಂತ ಒಂದು ಪರಿಸ್ಥಿತಿ ಬರ್ತದ. ಏನಾದ್ರು ಅನಾಹುತಕರ ಆದ್ರೆ ಇವರೇ ಅಧಿಕಾರಿಗಳ ಅದಕ್ಕೆ ಕಾರಣೀಭೂತರು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೇನೆ. ಇನ್ನು ಸೋಮನಾಳ ಗ್ರಾಮದಲ್ಲಿ ಗಬ್ಬೆದ್ದು ನಾರೋ ಚರಂಡಿಗಳು, ಸುಸಜ್ಜಿತ ನೀರಿನ ನಲ್ಲಿಗಳು ಇಲ್ಲದೆ ಇರೋದು, ನೀರು ನಿಂತು ಕ್ರಿಮಿಕೀಟಗಳ ಕಾಟದಿಂದ ಇಲ್ಲಿನ ಜನ ಬೇಸತ್ತಿದ್ದಾರೆ. ಚರಂಡಿ ಇದ್ದು ಚರಂಡಿ ಏರಿಗೆ ಆಗಿರೋದ್ರಿಂದ ನೀರು ಬೇರೆ ಕಡೆ ಪಾಸ್ ಆಗೋದಕ್ಕೆ ಜಾಗ ಇಲ್ಲದೆ ಇರೋ ಕಾರಣ ನಮ್ಮ ಮನೆಯ ಮುಂದೆ ನೀರು ನಿಲ್ಲುತ್ತೆ. ನಮ್ಮ ಗೋಳು ಕೇಳೋರು ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಚರಂಡಿಯಲ್ಲಿ ಕಸ, ಪ್ಲಾಸ್ಟಿಕ್, ಕಟ್ಟಿಗೆ ಸೇರಿದಂತೆ
ಅನೇಕ ಘನತ್ಯಾಜ್ಯ ತುಂಬಿ ಗಬ್ಬು ನಾರ್ತಾ ಇದೆ. ಇದರಿಂದ ಗ್ರಾಮಸ್ಥರಿಗೆ ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾದಂತಹ ಸಾಂಕ್ರಾಮಿಕ ರೋಗಗಳು ಬರ್ತಾ ಇದೆ ಅಂತ ಈ ದಿನ.com ಜೊತೆಗೆ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಯಾರು ಕೇಳಾರಂತ ಪರಿಸ್ಥಿತಿ ಬಂತು. ಇವತ್ತು ಅಣ್ಣ ಮಾಮ ಮೆಂಬರ್, ಹಳೆ ಮೆಂಬರ್ ಎಲ್ಲಾರು ಅವ್ರದೇ ಇರ್ತಾನೆ ಇಲ್ಲಿ. ಯಾರು ಕೇಳಾರಂತ ಪರಿಸ್ಥಿತಿ ಬಂದು ಹೋಗ್ಬಿಟ್ಟದ. ಅದಕ್ಕೆ ಏನ್ ಮಾಡ್ಬೇಕಂತೀರಿ? ಈಗ ಎಲ್ಲ ಇಷ್ಟ ಹೇಳಿದ್ರೆ ಇಷ್ಟೇ ನಿನ್ನೆ BO ಸಾಹೇಬ್ರು ಕರೆಸಿ ಅವ್ರಿಗೂ ವರದಿ ಸಲ್ಲಿಸಿದೆವು. ಇದ್ರ ಬಗ್ಗೆ ಧರಣಿ ನಡೆದೆವು. 2 ಅಲ್ಲಿಗೆ ತಗೊಂಡು ಸತ್ತದಾರೆ ಪಂಚಾಯತಿಯಲ್ಲಿ ಅಂತ ಅಲ್ಲಿಗೆ ತಗೊಂಡು ಬಾರಿಸ್ಕೊಂತ ಹೋಗಿದ್ದೇವೆ. ಅವ್ರ ಪಂಚಾಯತಿ ತಕ ಹೋದ್ರು. ಅವ್ರು PDO ಅವ್ರನ್ನ ಇವ್ರನ್ನ ಮಾಡ್ಬೇಕು, ಇವತ್ತು ವರ್ಗಾವಣೆ ಮಾಡ್ಬೇಕು, ಇಲ್ಲಿ ಇವ್ರನ್ನ ಏನು PDO ಸಾಹೇಬ್ನ ವರ್ಗಾವಣೆ ಮಾಡ್ಬೇಕು. ಇಲ್ಲಿ ನೌಕರಿ ಲೋಕಲ್ ಸಿಬ್ಬಂದಿ ಇರೋದ್ರಿಂದ ಈ ಕೆಲಸಗಳನ್ನ ಹದಗೆಟ್ಟು ಹೋಗ್ಯದ. ಇಲ್ಲಿ ಲೋಕಲ್ ಸಿಬ್ಬಂದಿಗಳು ಬೇಡ ಅಂತೇಳಿ ನಾವು ವರದಿ ಸಲ್ಲಿಸಿದೆವು. ಅವ್ರು ಏನಂದ್ರು, ಆಯ್ತಪ್ಪ ಏನಾರ ಮಾಡಿ ಸರಿ ಮಾಡ್ಸೋಮ ನಿಮ್ಮ ಹೊಲ್ದಾಗ 2 ದಿವಸದಲ್ಲಿ ಈಗಿನ ಕೆಲಸ ಏನಾರ JCB ಹಚ್ಚಿ ಏನೋ ಬೇರೆ ಕೆಲಸ ಚರಂಡಿ ಮಾಡಿಸ್ತೇವೆ, ರೋಡ್ ಮಾಡಿಸ್ತೇವೆ, ನೀರು ನಿಂದ್ರಲಾರಂಗೆ ಮಾಡ್ತೇವೆ. ಈಗ 2 ಮನೆ ನೀರಲ್ಲಿ ಹೊಂಟಿದಾವ, 10 ಮನೆಯಲ್ಲಿ ನೀರಿನಲ್ಲಿ ನುಗ್ಗಿದಾವ, 2-3 ಮನೆಯಲ್ಲಿ ನೀರಲ್ಲಿ ತಳಪಾಯದಲ್ಲಿ ಹೊಂಟಾವ. ನೀರಿನ ಅವ್ರ ಮನೆ ಯಾರಂದ್ರೆ ಹೇಳ್ತೀನಿ, ಹಣಮಪ್ಪ ಸಂಗಪ್ಪ ಬಿರಾದಾರ ಮನೆಯಲ್ಲಿ ಇಂದು ಮನೆಯಲ್ಲಿ ತರದಲ್ಲಿ ನುಗ್ಗಿ ಮುಂದೆ ಪಾಸ್ ಆಗಿದ್ದಾವ. ಅವ್ರಿ ಇನ್ನೊಂದ್ 2 ದಿವಸ ಹಿಂಗ ಬಿಟ್ರೆ ಮನಿ ಬೀಳ್ತದ. 10-15 ಲಕ್ಷದ ಮನಿ ಇವತ್ತು ಹಾಳಾಗಿ ಹೊಂಟದ. ಅವ್ರಲಿಂದ ಇಂಥ ಮನಿಗಳು 2 ಮನಿಗಳು ಹೊಂಟಾವ. ಎಷ್ಟು ಸಲ ಪದೇ ಹೇಳಿದ್ರು ಇವ್ರಿಗೆ ವರದಿ ಸಲ್ಲಿಸಿದ್ರು ಅಷ್ಟೇ ಐತ. ನೋಟಿಸ್ ಕೊಟ್ಟರು, ಅದ ಮಾವ ಅಂದೆ, ಕಾಕ ಅಂದೆ, ಅಣ್ಣ ಅಂದ್ರು ಇಲ್ಲೇ ನಿಷ್ಕಾಳಜಿ ಮಾಡ್ಕೋಂತ ಹಂಗ ಹೋಗ್ತಾ ಇರೋದು. ಇಲ್ಲಿ ಅಡಿವಿ ಸೋಮವಾರ ಪರಿಸ್ಥಿತಿ ಹದಗೆಟ್ಟು ಹೋಗ್ಬಿಟ್ಟದ. ಇದರಿಂದ ಡೊಂಗ್ಮಡಿ ರಸ್ತೆ ಅಡಿವಿ ಸೋಮವಾರದಲ್ಲಿ ಸುಮಾರು ಬೇಲೂರು ಸತ್ಯಕ್ಕೆ ಉಳ್ತಾ ಇದ್ರು. ಈ ಊರಲ್ಲಿ ಪಂಚಾಯತಿ ಇಟ್ಕೊಂಡು ಇಂಥ ಕೆಲಸಗಳನ್ನ ಅಭಿವೃದ್ಧಿ ಯಾಕಾಗಿಲ್ಲ? ಎಲ್ರಿ ಇಲ್ಲಿ ನಿಷ್ಕಾಳಜಿ PDO ಸಾಹೇಬ ಎರಡು ಇದನ್ನು ಕೊಟ್ಟಿದ್ದಾರೆ ಅವನಿಗೆ. ಪಂಚಾಯತಿಗಳು ಅಲ್ಲಿನೂ ನಿಷ್ಕಾಳಜಿಯಿಂದ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಅವರಿಗೆ ಇದ್ರ ಬಗ್ಗೆ ರೋಡಿನ ಬಗ್ಗೆ ಆಯ್ತು, ಚರಂಡಿ ಬಗ್ಗೆ ಆಯ್ತು, ಇಲ್ಲಿ ಕುಡಿಯೋ ನೀರಿನ ಬಗ್ಗೆ ಆಯ್ತು. ಇಲ್ಲಿ ನಲ್ಲಿ ಸುಮಾರು ಚಂತನ ಕುಡಿದ್ರು ಒಂದು ಕೂಡ ನೀರು ತುಂಬೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಸುಮಾರು 8-9 ತಿಂಗಳಿಂದ ಇದು ನಮ್ಮನ್ನು ಕಾಡ್ತದ. ಎಲ್ಲರಿಗೂ ವರದಿ ಸಲ್ಲಿಸಿದ್ದೇವೆ. ಇದ್ರ ಬಗ್ಗೆ PDO ಅವ್ರ ಗಮನಕ್ಕೆ ತಂದೆವು, ಸೆಕ್ಯೂರಿಟಿಯವ್ರ ಗಮನಕ್ಕೆ ತಂದೆವು, ಮೆಂಬರ್ಗಳ ಗಮನಕ್ಕೆ ತಂದ್ರೆ ಏನದ, ನಮ್ದು ಏನೂ ಆಡಳಿತ ಇಲ್ಲಪ್ಪ, ಎಲ್ಲ ಇರ್ತಾನೆ ಮಾಡೋರು. ಇಲ್ಲಿ ಸೆಕ್ಯೂರಿಟಿ ಸಾಹೇಬ್ರದ್ದು ಅವರು ನಾಡಗೌಡ ಕಡೆಯಿಂದ ಬಂದಿದ್ದಾರೆ, ವರ್ಗಾವಣೆ ಮಾಡ್ಕೊಂಡು ಅವ್ರದ ಇಲ್ಲಿ ಇರ್ತಾನೆ ನಡೀತದ, ನಮ್ದು ಏನು ನಡೀದಿಲ್ಲ ಅಂತ ಒಬ್ರಿಬ್ರು ಮೆಂಬರ್ಗಳು ಹೇಳಿದ್ರು. ಒಬ್ರು ಮಹಿಳಾ ಮೆಂಬರ್ಗಳು, ನೋಡವ್ವ ಅಕ್ಕ ತಿಪ್ಪವಕ್ಕ ನೋಡಿದನ ಅಂತಂದೆ. ಒಬ್ಬ ಮಹಿಳೆಗೆ ನಾ ಏನ್ ಮಾಡೇನ್ ತಮ್ಮ, ಎಲ್ಲ ಅಣ್ಣಾರು ಇರ್ತಾನೆ ಮಾಡೋರಲ್ಲೇ. ಇನ್ನು ಈ ಸಮಸ್ಯೆಯ ಬಗ್ಗೆ ಈ ದಿನ.com ಜೊತೆಗೆ ಮಾತನಾಡಿದ PDO ವಿಜಯ್ ಮಹಂತೇಶ್, ಆದಷ್ಟು ಬೇಗ ಈ ಸಮಸ್ಯೆ ಪರಿಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.